ಸರ್ ಆಯುಷ್ಮಾರ್ಟ್ ಪಂಚ ತುಳಸಿ ಡ್ರಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪಂಚ ತುಳಸಿ ಡ್ರಾಪ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಯಾವೆಲ್ಲ ಕಂಪೋಸಿಷನ್ ಆಗಿದೆ, ಸೊ ಎಷ್ಟು ತುಳಸಿಯಿಂದ ಇದನ್ನ ಮಾಡಿದ್ದಾರೆ, ಇದರಿಂದ ದೇಹಕ್ಕೆ ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಇದನ್ನ ತಿಳ್ಕೊಳ್ಳೋಣ. ಸೊ ಆಯುಷ್ಮಾರ್ಟ್ ಪಂಚ ತುಳಸಿ ಡ್ರಾಪ್ಸ್, ಸೊ ಏನಿದೆ ಇದರಲ್ಲಿ 5 ತುಳಸಿಯಿಂದ ಮಾಡಿದ್ದಾರೆ ಇದನ್ನ. ಓಕೆನಾ? ಸೊ ನಿಮಗೆ ಗೊತ್ತಿದೆ ತುಳಸಿಯಲ್ಲಿ ಎಷ್ಟು ಮಹತ್ವ ಇದೆ, ತುಳಸಿ ಎಷ್ಟು ಹೆಲ್ತ್ಗೆ ಉಪಯೋಗ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. 5 ತುಳಸಿಯ ಸಾರವನ್ನು ಹೊಂದಿರುವ ಈ ಒಂದು ತುಳಸಿ ಡ್ರಾಪ್ಸ್ ಆಗಿರುತ್ತೆ ನಮ್ಮ ಆಯುಷ್ಮಾರ್ಟ್. ಒಂದು ರಾಮ ತುಳಸಿ, ಸ್ವೀಟ್ ತುಳಸಿ, ಕೃಷ್ಣ ತುಳಸಿ, ವಾನ್ ತುಳಸಿ ಅಂಡ್ ಅರ್ಜಾಕ್ ತುಳಸಿ. ಓಕೆ, ತುಳಸಿಗಳಲ್ಲಿ ನಾನಾ ರೀತಿ ತುಳಸಿಗಳಿದೆ. ಸೊ ಬಟ್ ಕೆಲವೊಂದು ಕಂಪನಿಗಳಲ್ಲಿ ಏನ್ ಮಾಡ್ತಾರೆ, ಕೆಲವೊಂದು 2-3 ತುಳಸಿ ಡ್ರಾಪ್ಸ್ ಮಿಕ್ಸ್ ಮಾಡ್ಕೊಡ್ತಾರೆ. ಬಟ್ ನಮ್ದ್ರಲ್ಲಿ 5 ತರದ ತುಳಸಿಯನ್ನ ಸೊ ಮಾಡಿರುವಂತದ್ದು. ಓಕೆನಾ? ಒಂದು ರಾಮ ತುಳಸಿ, ಇನ್ನೊಂದು ಸ್ವೀಟ್ ತುಳಸಿ, ಕೃಷ್ಣ ತುಳಸಿ, ವಾನ್ ತುಳಸಿ ಅಂಡ್ ಅರ್ಜಾಕ್ ತುಳಸಿ. ಈ 5 ತುಳಸಿ ಎಲೆಗಳನ್ನ ಮಾಡಿ ಸೊ ತುಳಸಿ ಡ್ರಾಪ್ಸ್ ನ ರೆಡಿ ಮಾಡಿದ್ದಾರೆ. ಸೊ ಇದರಿಂದ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಓಕೆ, ಸೊ ಈ ತುಳಸಿ ಸಾರಗಳನ್ನು ಒಳಗೊಂಡಿರುತ್ತದೆ. ಮತ್ತೆ ಆಂಟಿ ಆಕ್ಸಿಡೆಂಟ್ಗಳು, ಆಂಟಿ ಏಜಿಂಗ್ ಅಂಡ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿಸೆಪ್ಟಿಕ್, ಆಂಟಿಬಯೋಟಿಕ್. ಓಕೆ, ಇದಕ್ಕೆಲ್ಲ ಕೂಡ ಸೊ ಇದು ಯೂಸ್ ಆಗುತ್ತೆ. ಸೊ ಇದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂತಂದ್ರೆ, ನೀವು 1 ನಿಮ್ಮ ಒಂದು ಕಪ್ ವಾಟರ್ ಅಲ್ಲಿ ಸೊ 1 or 2 ಡ್ರಾಪ್ಸ್ ನೀವು ತುಳಸಿ ಡ್ರಾಪ್ಸ್ ನ ಹಾಕೊಂಡು ಸೊ ನೀವು ಕುಡಿಬಹುದು. ಇಲ್ಲ ಅಂದ್ರೆ ಲಸ್ಸಿ ಏನಾರ ಇರುತ್ತಲ್ಲ, ಲಸ್ಸಿಗೂ ನೀವು ಹಾಕೊಂಡು ಕುಡಿಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಕಾಫಿ, ಟೀ ಏನ್ ಕುಡಿತೀರಾ, ಟೀ ಅಲ್ಲೂ ಕೂಡ 1-2 ಡ್ರಾಪ್ಸ್ ಇದನ್ನ ಹಾಕೊಂಡು ನೀವು ಕುಡಿಬಹುದು ಡೈಲಿ. ಓಕೆನಾ? ಸೊ ಅಂಡ್ ತುಳಸಿ ಅಮೃತವು ಕೆಮ್ಮು, ಶೀತ, ಆಮ್ಲತೆ, ಮಲಬದ್ಧತೆ, ಹೊಟ್ಟೆ ಮತ್ತು ಹೊಟ್ಟೆ ನೋವು, ಋತುಮಾನದ ಜ್ವರದ, ವೈರಲ್, ಶ್ವಾಸಕೋಶದಲ್ಲಿ ಊತ, ಮತ್ತೆ ಅಧಿಕ ರಕ್ತದೊತ್ತಡ, ಎದೆನೋವು, ಸುಸ್ತು, ವಾಂತಿ, ಬೊಜ್ಜು, ಓಕೆ, ಅಸ್ತಮ, ರಕ್ತಹೀನತೆ, ಅಲ್ಸರ್, ಸೊ ಇದೆಲ್ಲದಕ್ಕೂ, ಡೆಂಗ್ಯೂ, ಮಲೇರಿಯಾ ಅಂಡ್ ಹಂದಿ ಜ್ವರ ಮತ್ತೆ ಇನ್ನು ಬೇರೆ ಮಾರಣಾಂತಿಕ ಜ್ವರಗಳನ್ನು ದೂರ ಬಿಡುತ್ತದೆ. ಇದು ಮಧುಮೇಹ ನಿಯಂತ್ರಣದಲ್ಲೂ ತುಂಬಾ ಪಾತ್ರ ವಹಿಸುತ್ತದೆ. ಡಯಾಬಿಟಿಕ್ಗೂ ತುಂಬಾ ಸೊ ಇದರಿಂದ ಯೂಸ್ ಆಗುತ್ತೆ. ನೋಡ್ಬೋದು ತುಳಸಿಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮಗೆ. ಒಂದು ಕೋಲ್ಡಿಗೂ ಯೂಸ್ ಆಗುತ್ತೆ, ಕೆಮ್ಮಿಗೆ ಯೂಸ್ ಆಗುತ್ತೆ, ಸೊ ಮಲಬದ್ಧತೆ, ಹೊಟ್ಟೆ ನೋವು, ಹೊಟ್ಟೆ ಉರಿ ಏನಾರ ಇರುವಂತದ್ದು, ಸೊ ಜ್ವರ ಇರುವಂತದಕ್ಕೆ, ವೈರಲ್ ಫೀವರ್ ಇರುವಂತದಕ್ಕೆ, ಸೊ ಶ್ವಾಸಕೋಶದಲ್ಲಿ ಏನಾರ ಪ್ರಾಬ್ಲಮ್ ಇರುವಂತದಕ್ಕೆ, ಸೊ IBP ಇರುವಂತವ್ರಿಗೆ, ಎದೆಯಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರುವಂತವ್ರಿಗೆ, ಸುಸ್ತಾಗುವಂತವ್ರಿಗೆ, ವಾಂತಿ ಮತ್ತೆ ಬೊಜ್ಜಿನ ಸಮಸ್ಯೆ ಇರುವಂತವ್ರಿಗೆ, ಅಸ್ತಮ ಪ್ರಾಬ್ಲಮ್ ಇರುವಂತವ್ರಿಗೆ, ರಕ್ತಹೀನತೆ ಇರುವಂತವ್ರಿಗೆ, ಅಲ್ಸರ್ ಆಗಿರುವಂತವ್ರಿಗೆ, ಡೆಂಗ್ಯೂ ಏನಾರ ಜ್ವರ ಬಂದ ವ್ಯಕ್ತಿಗಳಿಗೆ, ಮಲೇರಿಯಾ ಮತ್ತೆ ಹಂದಿ ಜ್ವರ H1N1 ಅಂತ ಹೇಳ್ತಾರಲ್ಲ ಅದಕ್ಕೆ, ಇದೆಲ್ಲದಕ್ಕೂ ಕೂಡ ತುಳಸಿ ತುಂಬಾ ಯೂಸ್ ಆಗುತ್ತೆ. ಅಂಡ್ ಡಯಾಬಿಟಿಕ್ ಕೂಡ ತುಂಬಾ ಇದು ಯೂಸ್ ಆಗುತ್ತೆ. BP ಅಂಡ್ ಡಯಾಬಿಟಿಸ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಎಸ್, ಸೊ ಆಯುಷ್ಮಾರ್ಟ್ ಪಂಚ ತುಳಸಿ 5 ಲೀವ್ಸ್ ಇಂದ ಮಾಡಿದ್ದಾರೆ, 5 ತುಳಸಿ ಡ್ರಾಪ್ಸ್ ಇಂದ ಮಾಡಿದ್ದಾರೆ. ರಾಮ್ ತುಳಸಿ, ಸ್ವೀಟ್ ತುಳಸಿ, ಕೃಷ್ಣ ತುಳಸಿ, ವಾನ್ ತುಳಸಿ, ಅರ್ಜಾಕ್ ತುಳಸಿ. ತುಂಬಾ ಯೂಸ್ಫುಲ್ ಅಂಡ್ ಸಾಕಷ್ಟು ಜನ ಆಲ್ರೆಡಿ ಇದನ್ನ ಯೂಸ್ ಮಾಡಿದ್ದಾರೆ ಅಂಡ್ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ ತುಳಸಿ ಬಗ್ಗೆ. ಹೋಪ್ ಆಯುಷ್ಮಾರ್ಟ್ ತುಳಸಿ ಡ್ರಾಪ್ಸ್ ನ ಯೂಸೇಜ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸರ್ ಯಾರು ಯೂಸ್ ಮಾಡಿದೀರಾ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತೀರಾ? 1-2 ಜನ ತುಳಸಿ ಡ್ರಾಪ್ಸ್ ಬಗ್ಗೆ ಅನ್ಮ್ಯೂಟ್ ಮಾಡ್ಕೊಂಡು ಯಾರನ್ನ ಫೀಡ್ಬ್ಯಾಕ್ ಕೊಡ್ಬೋದಾ ಸರ್? ತುಳಸಿ ಡ್ರಾಪ್ಸ್ ಯೂಸೇಜ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಎಷ್ಟು ತುಳಸಿಯಿಂದ ಮಾಡಿದ್ದಾರೆ, ಏನಕ್ಕೆಲ್ಲ ಯೂಸ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಹೇಳಿದೀನಿ. ಸೊ ಯಾರು ಆಯುಷ್ಮಾರ್ಟ್ ಅಲ್ಲಿ ಪಂಚ ತುಳಸಿ ಡ್ರಾಪ್ಸ್ ಯೂಸ್ ಮಾಡಿದೀರಾ, ಒಬ್ರು ಇಲ್ಲ ಅಂದ್ರೆ ಇಬ್ರು ಫೀಡ್ಬ್ಯಾಕ್ ಕೊಡ್ತೀರಾ? ಸೊ ಯಾರು ಯೂಸ್ ಮಾಡಿಲ್ವಾ ಸರ್ ಪಂಚ ತುಳಸಿ ಡ್ರಾಪ್ಸ್? ಗುಡ್ ಮಾರ್ನಿಂಗ್ ಸರ್. ಹಾ ನಮಸ್ತೆ ಸರ್, ಹೇಳಿ ಸರ್. ಹಾ, ಪಂಚ ತುಳಸಿ ಡ್ರಾಪ್ಸ್ ಅಮೃತ ಇದ್ದಂಗೆ, ಅಮೃತನೇ ಸರ್. ವಾವ್, ಸೂಪರ್. ಯಾಕಂದ್ರೆ ಶೀತ, ಕೆಮ್ಮು, ನೆಗಡಿ, ತಲೆನೋವು ಓಕೆ, ಮತ್ತೆ ಅಸಿಡಿಟಿಗೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್.
ಓಕೆ ರೈಟ್ ಸರ್. ಓಕೆ ಯೂಸ್ ಮಾಡ್ತಿದ್ದೀರಾ ಸರ್ ಮತ್ತೆ ನೀವು? ನಾವು ಯೂಸ್ ಮಾಡ್ತೀವಿ, ಮಕ್ಕಳು ಯೂಸ್ ಮಾಡ್ತಿದ್ದಾರೆ. ವೆರಿ ಮತ್ತೆ ನೈಸ್. ನನ್ನ ದೊಡ್ಡ ಮಗಳಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು, ಅದೆಲ್ಲ ಕಂಟ್ರೋಲ್ ಬಂದಿದೆ ಸರ್. ರೈಟ್ ಸರ್, ರೈಟ್ ಸರ್, ಸೂಪರ್ ಸರ್, ಸೂಪರ್. ಸೊ ಬೇರೆ ಯಾರು Thank you, ಯೂಸ್ sir. ಮಾಡಿದೀರಾ ಸರ್? ಫೀಡ್ಬ್ಯಾಕ್ ಕೊಡ್ತೀರಾ ನಿಮ್ ಫೀಡ್ಬ್ಯಾಕ್? ಬೇರೆ ಯಾರು ಯೂಸ್ ಮಾಡಿಲ್ವಾ? ಎನಿ ಫೀಡ್ಬ್ಯಾಕ್ ಸರ್ ಪಂಚ ತುಳಸಿ ಡ್ರಾಪ್ಸ್ ಬಗ್ಗೆ? ಓಕೆ ಫೈನ್. ಸೊ ತುಳಸಿ ಡ್ರಾಪ್ಸ್ ಇಂದ ಇಷ್ಟೆಲ್ಲ ಯೂಸ್ ಅಂತ ಗೊತ್ತಾಗಿದೆ. ಸೊ ತುಂಬಾ ಪವರ್ಫುಲ್ ಆಗಿದೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ನಮ್ಮ ಪೇರೆಂಟ್ಸ್ಗೂ ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲದಕ್ಕೂ ಕೂಡ ತುಂಬಾ ಯೂಸ್ ಆಗತ್ತೆ. ಸೊ ಅದನ್ನ ನಾನು ಆಲ್ರೆಡಿ